ಜೋರು ಹಿಡ್ತಾ ಇದ್ದಾವೆ. 362 ಆದರೆ 2/3 ಮೆಜಾರಿಟಿ ಬೇಕಾದಂಗೆ ಬದಲಾಯಿಸ್ಬೋದು ನಾವು ಅನ್ನುವಂಥದ್ದು. ಈ ನೆಲೆಗಟ್ಟಿನಲ್ಲೇ ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಹೊಡಿತಾ ಇದ್ದಾರೆ ಅಂತೇಳಿ. ಅಖಿಲೇಶ್ ಯಾದವ್ರದ್ದು ಸಹಿತ 33 ಎಂಪಿಗಳಿದ್ದಾರೆ, ಅವ್ರನ್ನೂ ಸಹಿತ ಹೊಡಿಬೋದು ನಾವು. ಯಾಕಂತಂದ್ರೆ ಇವತ್ತು ರಾಜಕೀಯ ಏನಾಗಿದೆಪ್ಪ ಅಂದ್ರೆ ದುಡ್ಡಿನ ಮೇಲೆ ಆಗಿದೆ. ದುಡ್ಡಿನ ಮೇಲೆ ಈಗ ಬರುತ್ತಿರುವಂಥ ಒಂದು ಊಹಾಪೋಹಗಳು, ಸುದ್ದಿಗಳು, ಗಾಳಿ ಸುದ್ದಿಗಳು, ಇವತ್ತೇ 20 ಜನ ವೆಸ್ಟ್ ಬೆಂಗಾಲದ TMCಯಿಂದ BJPಗೆ ಹೋಗ್ತಾ ಇದ್ದಾರೋ ಅವರಿಗೆಲ್ಲ ಪ್ರತಿ ತಿಂಗಳು 1 ಕೋಟಿ ರೂಪಾಯಿ ಕೊಡ್ತೀವಿ ಮುಂದಿನ 3 ವರ್ಷ ತನಕ ಅನ್ನುವಂಥ ಆಶ್ವಾಸನೆ ಸಿಕ್ಕಂತ ಹೇಳ್ತಾ ಇದ್ದಾರೆ ಕಮಲ ಆಪರೇಷನ್ ಸಲುವಾಗಿ. ಇದು ಎಷ್ಟು ನಿಜ ಸುಳ್ಳಾಗಿ ಗೊತ್ತಿಲ್ಲ. ಆದರೆ ರಾಜಕೀಯದಲ್ಲಿ ಹಣದ ಆಟ ಆಗೋದೇನು ಸುಳ್ಳಲ್ಲ. ಹಣದ ಆಟ ಇದ್ದಲ್ಲೇ ಇದರಲ್ಲಿ ನಡೆಯುವಂಥದ್ದು ಅಧಿಕಾರ, ಹಣ. ಈ ದಿಸೆಯಲ್ಲಿ ಇಡೀ ದೇಶದ ಚಿತ್ರವನ್ನು ಬದಲು ಮಾಡೋದಕ್ಕೆ ಹೊರಟಿದ್ದಾರೆ ನಮ್ಮ ಮೋದಿಯವರು ಅಂತ. ಮೋದಿಯವರು ಸಂವಿಧಾನ ದೋಷ ಪ್ಲಸ್ ಪಾಯಿಂಟ್ ಈಗಾಗಲೇ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಥವಾ ನ್ಯಾಯಾಂಗ ಆಗಿರ್ಬೋದು, ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ಮೇನು ನಮ್ಮೊಂದು ಈ ದೇಶದ ಜೀವ ಏನಾದರೂ ಇದ್ದರೆ ಎಲೆಕ್ಷನ್ ಕಮಿಷನ್ ಮೊದಲು ಅದು ಉಸಿರು. ಯಾಕಂದ್ರೆ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಎಲೆಕ್ಷನ್ ನಡಿಬೇಕಾಗ್ಯದವ, ಅದು ಆಗ್ತಾ ಇಲ್ಲ. ಆರೋಪಗಳು ಸಾಕಷ್ಟು ಮಾಡ್ತಾ ಇದ್ದಾರೆ, ದಾಖಲೆ ಕೊಡ್ತಾ ಇದ್ದಾರೆ. ಕಣ್ಣೊಂದು ಕಾಣುವಂಥ ಸತ್ಯ ಆಗ್ಯದ. SIRದಲ್ಲಂತೂ ಸಾಕಷ್ಟು ಗೊಂದಲ ಆಯಿತು ಗೊತ್ತದ. EVM ಇದರಲ್ಲೂ ಸಾಕಷ್ಟು ಗೊಂದಲ ಆಗ್ತಾಯಿದ್ದು ಗೊತ್ತದ. ಪ್ರತಿಯೊಂದು EVMಗೆ VVPAT ಹಾಕ್ತಾ ಇಲ್ಲ ಅನ್ನೋದು ನಿಮಗೆ ಗೊತ್ತದ. ಇವೆಲ್ಲರೂ ಇವು ತಿಳಿಯುತ್ತೆ. ಮೇಲೆ SIR ಅಂತ ನಮಗೆ ಬೇಡ ಅಂತವ್ರು ಕಟ್ ಮಾಡಿ ಹೋಗೋದು ಬಿಡುವಂಥದ್ದು. ನೋಡಿರಿ, ಮೊನ್ನೆ ಹೇಳಿದ್ದೆ ನಿಮ್ಗೆ 27 ಲಕ್ಷ ಮತದಾರರು ವೆಸ್ಟ್ ಬೆಂಗಾಲದಲ್ಲೇ ಕಳೆದ ಚುನಾವಣೆಯಲ್ಲಿ ಮತ ಹಾಕಿದಂಥವ್ರು ಅವ್ರ ಮತ ಕಟ್ಟಾಗಿದ್ದವು. ಎಷ್ಟು ಡಿಫ್ರೆನ್ಸ್ ಆಯಿತು. ಟೋಟಲ್ 32 ಲಕ್ಷ ಮತಗಳು TMCಗಿಂತ ಹೆಚ್ಚು ಬಂದಿದ್ದಾವೆ. ಯಾರಿಗೆ? BJP ಅವರಿಗೆ. ಟೋಟಲ್